ಇವತ್ತು ರಿವ್ಯೂ ಚೆಕಪ್ ಇತ್ತು. ಸೊ ಹಾಗಾಗಿ ಮಂಡ್ಯಕ್ಕೆ ಹೋಗಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಹೋಗಬೇಕಾದ್ರೆ ಮೋನು ಇಯರ್ ಮಫ್‌ನ ನೋಡಿದ್ಲು. ಸೊ ತುಂಬಾ ದಿನಗಳಿಂದ ಕೇಳ್ತಾ ಇದ್ಲು, "ಅಮ್ಮ ತಗೊಡಿ ಅಮ್ಮ" ಅಂತ ಹೇಳಿ. ಇಯರ್ ಮಫ್ ಅವಳ ಹತ್ರ ಆಲ್ರೆಡಿ ಒಂದಿದೆ. ಸೊ ಇನ್ನೊಂದ್ ಥರ ಡಿಫ್ರೆಂಟ್ ಆಗಿ ಬರುತ್ತಲ್ಲ ಈ ಟೈಪು, ಇದನ್ನ ಕೇಳ್ತಾ ಇದ್ಲು. ಎಲ್ಲ ಮಕ್ಕಳು ಹಾಕೊಂಡಿರೋದನ್ನ ನೋಡ್ಬಿಟ್ಟು. ಸೊ ನಾನು ತಗೊಳೋಣ ಅನ್ಕೊಂಡು ಸ್ವಲ್ಪ ಲೇಟ್ ಆಯ್ತು. ಸೊ ಇವತ್ತು ಫೈನಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೆಂಥಿಲ್ ಕುಮಾರ್ ಟೆಕ್ಸ್‌ಟೈಲ್ಸ್‌ಗೆ ಬಂದ್ವಿ. ಅವಳು ಕಲರ್ ಸೆಲೆಕ್ಷನ್ಸ್ ಎಲ್ಲ ಮಾಡ್ತಾ ಇದ್ಲು. ಕೃಷ್ಣ ಕಾರ್ ಪಾರ್ಕ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಮೋನುದ್ ಏನೇ ಥಿಂಗ್ಸ್ ತಗೋತಿದೀವಿ ಅಂತ ಅಂದ್ರೂ, ಡ್ರೆಸ್ಸಸ್ ತಗೋತಿದೀವಿ ಅಂದ್ರೂ ಅವಳೇ ಸೆಲೆಕ್ಷನ್ ಮಾಡಕ್ ಇಷ್ಟಪಡ್ತಾಳೆ. ನಾನ್ ಸೆಲೆಕ್ಷನ್ ಮಾಡಿ ಏನಾದ್ರು ಸಜೆಸ್ಟ್ ಮಾಡಿದ್ರೆ ಅವಳಿಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಹಾಕೊಳ್ಳೋಕೆ ಇಷ್ಟಪಡಲ್ಲ. ತುಂಬಾ ಡ್ರೆಸ್ಸಸ್ ಎಲ್ಲ ಹಂಗೆ ಇಟ್ಟೇನೆ ವೇಸ್ಟ್ ಮಾಡಿದ್ದಾಳೆ. ಸೊ ಹಂಗಾಗಿ ಅವಳ ಸೆಲೆಕ್ಷನ್ನೇ ಬಿಟ್ಟಿದ್ದೆ ನಾನು. ಸೊ ಸೆಲೆಕ್ಟ್ ಮಾಡ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಬಂದ್ವಿ. ಪಾಪುಗೂ ಕೂಡ ಬಟ್ಟೆ ತಗೋಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ನ್ಯೂ ಬೋರ್ನ್ ಬೇಬೀಸ್ಗೆ ತೋರಿಸಿ ಅಂತ ಹೇಳಿದಾಗ ಅವರು ಸ್ವಲ್ಪ ದೊಡ್ಡ ಸೈಜ್ ತೋರಿಸಿದ್ರು. ನ್ಯೂ ಬೋರ್ನ್ ನಲ್ಲಿ ಫಂಕ್ಷನ್ ವೇರ್ ತೋರಿಸಿ ಅಂತ ಹೇಳಿದಾಗ ಈ ತರ ಎಲ್ಲ ತೋರಿಸಿದ್ರು. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ನನಗೆ ಇನ್ನ ಸ್ವಲ್ಪ ಚಿಕ್ಕ ಸೈಜ್ ಬೇಕಿದ್ರಿಂದ ಇದು ಅವನಿಗೆ ತುಂಬ ದೊಡ್ಡದಾಗುತ್ತೆ. ಸೊ ಹಾಗಾಗಿ ಅವರು ನಂಬರ್ ಕಲೆಕ್ಟ್ ಮಾಡಿಕೊಂಡ್ರು, ಸ್ಟಾಕ್ ಬಂದಾಗ ಕಾಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳು ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ನೋಡೋದಕ್ಕೆ ಒಂಥರ ಚಂದ ಅಂತ ಅನ್ಸುತ್ತಲ್ವಾ. ಮತ್ತೆ ನಂದು ಸಿ ಸೆಕ್ಷನ್ ಎಲ್ಲ ಆದಮೇಲೆ ಹೊರಗಡೆ ಬಂದು ಶಾಪಿಂಗ್ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮು. ಸೊ ಯಾವ ರೀತಿ ಫೀಲ್ ಆಗ್ತಿತ್ತಂದರೆ ಮಿನಿ ವೆಕೇಶನ್ಗೆ ಹೋಗಿದ್ದೀನಿ ಅನ್ನೋ ರೀತಿನೇ ಫೀಲ್ ಆಗ್ತಾ ಇತ್ತು. ಯಾಕೆಂದರೆ 4 ಗೋಡೆ ಮಧ್ಯೆ ಆಯಿತು, ಒಂದು ರೀತಿ ಮಿನಿ ವೆಕೇಶನ್ ಥರನೇ ಫೀಲ್ ಆಗ್ತಾ ಇತ್ತು. ಇಲ್ಲಂತೂ ನ್ಯೂ ಬೋರ್ನ್ ಬೇಬೀಸ್ಗೆ ಕ್ಯೂಟ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನ್ಯೂ ಬೋರ್ನ್ ಬೇಬೀಸ್ಗೆ ಮಂಡ್ಯದಲ್ಲಿ ಡ್ರೆಸ್ಸಸ್ನ ಸರ್ಚ್ ಮಾಡ್ತಾ ಇದ್ದೀರಾ, ಸೊ ವಿಸಿಟ್ ಮಾಡಿ ಸೆಂಥಿಲ್ ಕುಮಾರ್ ಟೆಕ್ಸ್ಟೈಲ್ಸ್ಗೆ ಅಂತ ಹೇಳ್ತೀನಿ. ಈ ಬ್ಲೇಸರ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು, ಕ್ಯೂಟಾಗಿತ್ತು. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಕಿಪಿತೊಟ್ಟಿಗೆ ಹೋದ್ವಿ. ಸೊ ಅವಳಿಗಂತೂ ಖುಷಿ ಆಯಿತು, ಮೋನುಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದನ್ನೇ ಹಾಕೊಂಡು ಆಟ ಆಡ್ತಾ ಇದ್ಲು. ಸೊ ನನ್ನ ಒಂದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್.